ಸಾವಿನಿಂದ ಕಳಚಿಕೊಳ್ಳಲು ಪ್ರಯತ್ನಿಸುವುದಕ್ಕಿಂತಲೂ ಹೆಚ್ಚಿನ ಎದೆಗಾರಿಕೆ ಸಾವನ್ನು ಒಪ್ಪಿಕೊಳ್ಳುವುದರಲ್ಲಿಯೂ ಇರಬಹುದು ಅಲ್ಲವೇ? ನಮಸ್ಕಾರ, 64 ಚಾನೆಲ್ಗೆ ಸ್ವಾಗತ. ನಾನು ಚಂದನ್. ನಿಮ್ಮ ಪರಿಚಯದವರೇ ನಿಮ್ಮನ್ನು ಕೊಲ್ಲಬೇಕು ಅಂತ ಸಂಚು ಮಾಡ್ತಾ ಇರ್ತಾರೆ. ಇದನ್ನು ತಿಳಿದ ಮೇಲೂ ನೀವು ಅವ್ರ ಜೊತೆ ಒಬ್ಬಂಟಿಯಾಗಿ ಹೊರಗೆ ಹೋಗ್ತೀರಾ, ಅವ್ರ ಜೊತೆ ನಗ್ನಗ್ತಾ ಮಾತಾಡ್ತೀರಾ, ಅವ್ರ ಜೊತೆ ಊಟ ಮಾಡ್ತೀರಾ. ನಮ್ಮ ಕೈಲಂತೂ ಸಾಧ್ಯ ಇಲ್ಲ. ಹೀಗೆ ಸಾವನ್ನು ಒಪ್ಕೊಳ್ಳೋಕ್ಕೆ ಧೈರ್ಯ ಅಲ್ಲ, ಒಂದು ಎದೆಗಾರಿಕೆ ಬೇಕು. ತನ್ನ ಸಾವಿಂದ ತಪ್ಪಿಸ್ಕೊಳ್ಳೋದಕ್ಕಿಂತ ಅದನ್ನು ಒಪ್ಕೊಳ್ಳೋದು ಇನ್ನೂ ಕಷ್ಟ, ಮತ್ತು ಅದ್ರ ಜೊತೆ ಬಾಳೋದು ಅದಕ್ಕಿಂತನೂ ಕಷ್ಟ. ಇವತ್ತಿನ ನಮ್ಮ ಪುಸ್ತಕ ಈ ಥರದ್ದೇ ಒಂದು ವಿಷಯದ ಮೇಲೆ ಬರೆದಿರೋದು. ನಮ್ಮ ಪ್ರಕಾರ ಅಗ್ನಿ ಶ್ರೀಧರ್ ಅವರ ಬೆಸ್ಟ್ ಬುಕ್ ಇದು ಅಂತ ಅನ್ಸುತ್ತೆ. ನಾವು ಓದಿದ ವಿಭಾಗದಲ್ಲಿ ಇವತ್ತು ನಾವು ಪರಿಚಯ ಮಾಡ್ಕೋತಾ ಇರೋ ಪುಸ್ತಕ ಎದೆಗಾರಿಕೆ. ಲೇಖಕರು ಅಗ್ನಿ ಶ್ರೀಧರ್, ಪ್ರಕಾಶಕರು ಅಂಕಿತ ಪುಸ್ತಕ, ಪುಟಗಳು 72, ಬೆಲೆ 95 ರೂಪಾಯಿಗಳು, ಜಾನ್ರ ಅಂಡರ್ವರ್ಲ್ಡ್ ಕ್ರೈಮ್ ಥ್ರಿಲ್ಲರ್. ಈ ಪುಸ್ತಕದ ಸ್ಪೆಷಾಲಿಟಿ ಏನಪ್ಪ ಅಂದರೆ, ಇಲ್ಲಿ ಯಾವುದೇ ಪಾತ್ರಕ್ಕೂ ಹೆಸರುಗಳಿಲ್ಲ. ಲೇಖಕರೇ ನರೇಟರ್ ಆಗಿರೋದ್ರಿಂದ ಅವರು ಯಾರು ಅಂತ ಗೊತ್ತಾಗತ್ತೆ. ಅದು ಬಿಟ್ಟರೆ ಬಾಸ್ನ ಸಹಾಯಕ, ಹೀಗೆ ಬರೀ ಸರ್ವನಾಮದಲ್ಲೇ ಕತೆ ಮುಗಿಯುತ್ತೆ. ಬಾಸ್ಗೆ ಒಬ್ಬನ್ನ ಕೊಲೆ ಮಾಡಬೇಕಾಗಿರುತ್ತೆ. ಸೊ ಅವನ್ನ ಸಕಲೇಶ್ಪುರದ ಫಾರ್ಮ್ಗೆ ಕರ್ಕೊಂಡು ಹೋಗ್ತಾರೆ. ಅಗ್ನಿ ಶ್ರೀಧರು ಕೊಲೆಯಾಗೋ ವ್ಯಕ್ತಿ ಮತ್ತು ಅವನ ಸಹಾಯಕರು ಎಲ್ಲ ಸಕಲೇಶ್ಪುರಕ್ಕೆ ಹೋಗ್ತಾರೆ. ಈ ಕೊಲೆಯಾಗೋ ವ್ಯಕ್ತಿಗೆ ತಾನು ಕೊಲೆ ಆಗ್ತೀನಿ ಅಂತ ಗೊತ್ತಿರುತ್ತೆ. ಆದರೂ ಇವ್ರುಗಳ ಜೊತೆ ಎಲ್ಲ ಆರಾಮಾಗಿ ಮಾತಾಡ್ಕೊಂಡಿರ್ತಾನೆ, ಅವ್ರ ಜೊತೆ ಹಾಡು ಹೇಳ್ತಾನೆ, ಸಿಗರೇಟ್ ಸೇರ್ತಾನೆ, ಡ್ರಿಂಕ್ಸ್ ಮಾಡ್ತಾನೆ, ಊಟ ಮಾಡ್ತಾನೆ, ಕಡೆಗೆ ನೆಮ್ಮದಿಯಾಗಿ ನಿದ್ದೆ ಕೂಡ ಮಾಡ್ತಾನೆ. ಇದು ಅಗ್ನಿ ಶ್ರೀಧರ್ ಅವ್ರಿಗೆ ಗೊತ್ತಾಗಿ ಇವ್ನು ಮೋಸ್ಟ್ಲಿ ತಪ್ಪಿಸ್ಕೊಳ್ಳೋಕ್ಕೆ ಪ್ಲ್ಯಾನ್ ಆಗ್ತಿರ್ತಾನೆ ಅಂತ ಅನ್ಕೋತಾರೆ. ಬಟ್ ಅದು ಕೂಡ ಆಗಲ್ಲ. ಕಡೆಗೆ ಒಂದಿನ ಅಗ್ನಿ ಶ್ರೀಧರು ಕಾರ್ಡ್ಸಲ್ಲಿ ಬೇಕಂತ ಅವನ್ನ ಗೆಲ್ಲಿಸ್ತಾರೆ. ಆಗ ಅವನು ಯಾಕೆ ನನ್ನ ಬೇಕಂತ ಗೆಲ್ಸಿದ್ರಿ ಅಂತ ಕೂಡ ಕೇಳ್ತಾನೆ. ಕೊಲೆ ಆಗೋ ಹಿಂದಿನ ದಿನ ತನ್ನ ಬಟ್ಟೆ ಬರೆ ಪುಸ್ತಕನೆಲ್ಲ ಅಗ್ನಿ ಶ್ರೀಧರ್ ಅವ್ರಿಗೆ ಕೊಟ್ಟು ಇದನ್ನು ಇನ್ನು ಮುಂದೆ ನೀವೇ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ. ಕಡೆಗೆ ತನ್ನ ಗರ್ಲ್ ಫ್ರೆಂಡ್ ನಂಬರ್ ಕೊಟ್ಟು ನಾನು ಸತ್ತ ಮೇಲೆ ಅವಳಿಗೆ ಕಾಲ್ ಮಾಡಿ ನಾನು ಆಕ್ಸಿಡೆಂಟಿಂದ ಸತ್ತೆ ಅಂತ ಹೇಳಿ ಅಂತ ಕೂಡ ಹೇಳ್ತಾನೆ. ಈ ಪುಸ್ತಕದ ಹೈಲೈಟ್ ಅಂದರೆ ಕೇವಲ 72 ಪುಟದಲ್ಲಿ ಇಡೀ ಮನುಷ್ಯನ ಭಾವನೆಗಳನ್ನು ಸೆರೆ ಹಿಡಿದಿದ್ದಾರೆ. ಇಲ್ಲಿ ಫೀಲಿಂಗು ಎಷ್ಟು ಕಂಡೆನ್ಸ್ ಆಗಿದೆ ಅಂದರೆ, ನಾವು ಈ ಪುಸ್ತಕನ ಓದಿ ಮುಗಿಸಿದ ಮೇಲೂ ಹಲವಾರು ವಾರಗಳ ಕಾಲ ಇದು ನಮ್ಮನ್ನು ಕಾಡ್ತಾ ಇರುತ್ತೆ. ಒಬ್ಬ ಮನುಷ್ಯನಿಗೆ ಸಾವಿನ ಬಗ್ಗೆ ಇಷ್ಟೊಂದು ಎದೆಗಾರಿಕೆ ಇರಬಹುದಾ ಅಂತ ಕೂಡ ನಮಗೆ ಅನಿಸೋದಕ್ಕೆ ಶುರುವಾಗತ್ತೆ. ಅವನು ಸಾವಿನ ಜೊತೆ ಮಾಡಿಕೊಂಡ ಒಪ್ಪಂದ ಎಲ್ಲರಿಗೂ ಗಾಬರಿ ಬೀಳ್ಸುತ್ತೆ. ಅವನ ಎದೆಗಾರಿಕೆ ಕಂಡು ಅವನ್ನ ಸಾಯಿಸಬೇಕು ಅಂತ ಓದೋರ ಕೈ ಕೂಡ ನಡುಗತ್ತೆ. ಕಡೆಗೆ ಅವನು ಸಾಯೋ ದಿನ ಅವನಿಗೂ ಅವನ ಗರ್ಲ್ ಫ್ರೆಂಡಿಗೂ ಒಂದೇ ಕನಸು ಬಿದ್ದಿರುತ್ತೆ. ಇದನ್ನು ಆತ ಅಗ್ನಿ ಶ್ರೀಧರ್ ಜೊತೆ ಹಂಚ್ಕೋತಾನೆ. ಇಬ್ಬರು ಆ ಕನಸು ಬಗ್ಗೆ ಮಾತಾಡ್ತಾ ಇರಬೇಕಾದ್ರೇ ಈ ಕತೆ ಮುಗಿಯುತ್ತೆ. ಇದಕ್ಕಿಂತ ಜಾಸ್ತಿ ಹೇಳಿ ಇಷ್ಟು ಸುಂದರವಾಗಿರೋ ಹಾರ್ಟ್ ವ್ರೆಂಚಿಂಗ್ ಆಗಿರೋ ಕತೆ ಬಗ್ಗೆ ನಾವು ಡೀಟೇಲ್ಸು ಬಿಟ್ಕೊಡೋಕ್ಕೆ ರೆಡಿ ಇಲ್ಲ. ನೀವು ಪುಸ್ತಕನ ಓದಿ ಇದನ್ನು ನೀವು ಅನುಭವಿಸ್ಬೇಕು. ಇದೇ ಪುಸ್ತಕದ ಆಧಾರಿತವಾಗಿ ಎದೆಗಾರಿಕೆ ಅನ್ನೋ ಮೂವಿ ಕೂಡ ಬಂದಿದೆ. ಅದು ಪುಸ್ತಕದಷ್ಟೇ ಚೆನ್ನಾಗಿದೆ, ಮಿಸ್ ಮಾಡದೆ ನೋಡಿ. ಮೊನ್ನೆ ಲೇಖಕ ಅನಂತ್ ಕುಣಗಲ್ ಅವ್ರ ಜೊತೆ ಮಾತಾಡಬೇಕಾದ್ರೆ ಅವರು ಒಂದು ಮಾತು ಹೇಳ್ತಾರೆ. ಪುಸ್ತಕ ಓದೋದ್ರಿಂದ ಹಲವಾರು ಜೀವನಗಳನ್ನು ನಾವು ಜೀವಿಸ್ಬೋದು ಅಂತ. ಈ ಪುಸ್ತಕನ ನೀವೇನಾದರೂ ಮಿಸ್ ಮಾಡಿಕೊಂಡ್ರೆ ಹಲವು ವ್ಯಕ್ತಿಗಳ ಜೀವನವನ್ನು ನೀವು ಜೀವಿಸೋದನ್ನು ಮಿಸ್ ಮಾಡ್ಕೋತೀರ. ಈ ಪುಸ್ತಕದ ಸಾಲಗಳನ್ನು ನೆನೆಸ್ಕೊಂಡ್ರೆ ಈಗಲೂ ಮೈ ಪುಳ್ಕ ಬರುತ್ತೆ. ಬನ್ನಿ, ಈ ಪುಸ್ತಕದಿಂದ 2 ಸಣ್ಣ ಪ್ಯಾರಾಗ್ರಾಫು ನಿಮಗೋಸ್ಕರ. ಅದಕ್ಕೂ ಮುಂಚೆ ನಾವು ಮಾಡ್ತಿರೋ ಈ ಕನ್ನಡ ಪುಸ್ತಕವನ್ನು ಪರಿಚಯಿಸೋ ಕೆಲಸ ನಿಮಗೆ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದು ಮರಿಬೇಡಿ. ಮೊದಲನೇ ಪ್ಯಾರ. ಸುಳ್ಳು ಸಾಧ್ಯವೇ ಇಲ್ಲ. ಇಲ್ಲಿರುವವರೆಲ್ಲ ಒಳಗಿದ್ದಾರೆ. ನೀವು ತಪ್ಪಿಸಿಕೊಳ್ಳಬಹುದು ಅಂತ ಯಾರು ಯೋಚನೆ ಕೂಡ ಮಾಡ್ತಿಲ್ಲ. ಅದನ್ನೇ ನಾನು ಹೇಳ್ತಿರೋದು. ಅಲ್ಲಿ ನನಗೆ ಮನುಷ್ಯರ ಹಾಗೆ ಕಂಡವರು ಬರೀ ನೆರಳುಗಳಿರಬಹುದು. ಜೊತೆಗೆ ನಿಮ್ಮ ಬಾಸ್ ನಿಮ್ಮನ್ನು ಸಂಪೂರ್ಣವಾಗಿ ಅವಲಂಬಿಸಿದ್ದಾರೆ ಅನ್ನೋ ಭರವಸೆ ಏಕೆ ಇಟ್ಕೊಂಡಿದ್ದೀರಿ? ನಿಮಗೆ ನಾನು ಪುಕ್ಕಲನ ರೀತಿ ಕಾಣಿಸ್ತಿರಬಹುದು, ಆದರೆ ನನಗೆ ಗೊತ್ತಾಗಿ ಬಿಟ್ಟಿದೆ ಇದು ಎಂಡ್ ಅಂತ. ಇನ್ನು ಅದರಿಂದ ತಪ್ಪಿಸಿಕೊಳ್ಳೋದು ಗಂಡಸುತನ ಅಲ್ಲ ಅಂತ. ಅವನ ಮಾತುಗಳನ್ನು ಕೇಳುತ್ತಾ ನನಗೂ ಅನುಮಾನವಾಗತೊಡಗಿತು. ಹೌದು,
ಬಾಸ್ ಹಾಗೆ ಮಾಡಿದ್ದರೆ ತಪ್ಪಾದರೂ ಏನಿದೆ? ಸಾವಿನಿಂದ ಕಳಚಿಕೊಳ್ಳಲು ಪ್ರಯತ್ನಿಸುವುದಕ್ಕಿಂತಲೂ ಹೆಚ್ಚಿನ ಎದೆಗಾರಿಕೆ ಸಾವನ್ನು ಒಪ್ಪಿಕೊಳ್ಳುವುದರಲ್ಲಿಯೂ ಇರಲಾರದೆ. ಮತ್ತೆ ಹಸನಿಯ ಮೌನ ನಮ್ಮ ನಡುವೆ ವ್ಯಾಪಿಸತೊಡಗಿತು. ಈ ಬಾರಿ ಅವನೇ ಅದನ್ನು ಸರಿಸಿದ. ನಿಮ್ಮ ಬಳಿ ಪೆನ್ ಇದೆಯೇ ಎಂದು ಕೇಳಿದ. ಇಲ್ಲ. ನಾನು ರಶ್ಮಿಯ ನಂಬರ್ ನಿಮಗೆ ಕೊಡಬೇಕಾಗಿತ್ತು. ನಾಳೆ ಅವಳಿಗೆ ಫೋನ್ ಮಾಡಿ ವಿಷಯ ತಿಳಿಸಿಬಿಡ್ತೀರಾ? ಏನಂತ ತಿಳಿಸಲಿ? ನಾನು ಆಕ್ಸಿಡೆಂಟ್ನಲ್ಲಿ ಸತ್ತು ಹೋದೆ ಅಂತ ಹೇಳಿಬಿಡಿ. ದೇಹ ಸಂಪೂರ್ಣವಾಗಿ ನುಜ್ಜುಗುಜ್ಜಾಗಿತ್ತು. ಯಾರು ಬಾಡಿಯನ್ನು ಪಡೆಯಲು ಬರದಿದ್ದುದರಿಂದ ಪೊಲೀಸರೇ ಸುಟ್ಟು ಬಿಟ್ಟರು ಅಂದ್ಬಿಡಿ. ಅವನು ಅದನ್ನು ಎಷ್ಟು ಸಲೀಸಾಗಿ ಸರಳವಾಗಿ ತಣ್ಣಗೆ ಹೇಳಿದನೆಂದರೆ ನನಗೆ ಅತ್ಯಂತ ಭೀಕರವಾಗಿ ಕೇಳತೊಡಗಿತು. ಇನ್ ಕೇಸ್ ಆಲ್ರೆಡಿ ನೀವೇನಾದರೂ ಈ ಪುಸ್ತಕ ಓದಿದರೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ. ಮುಂದಿನ ವಾರ ಹೊಸ ಪುಸ್ತಕದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿಯವರೆಗೂ ಓದಿ ಮರುಳಾಗಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಾನು ಚಂದನ್, ಸೈನಿಂಗ್ ಆಫ್.